ಮಾಡಿದಂತಹ ಸಾಮ್ರಾಟು ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋಣ. ಇಂದು ವೇದಿಕೆಯ ಮೇಲಿರುವಂತಹ ನಮ್ಮ ನಾಗರಾಜ್ ಭೈರಿ ಅವರು ಸಾಂಸ್ಕೃತಿಕ ರಾಯಭಾರಿಗಳಾಗಿದ್ದಾರೆ. ಅವರು ಈ ಬಿಲ್ಡರ್ ಆಗಿರೋದಷ್ಟೇ ಅಲ್ಲ, ವ್ಯಕ್ತಿತ್ವದ ಬಿಲ್ಡ್ ಮಾಡೋಕೀಗ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರು ಬಂದಿರೋದು ನಮಗೆಲ್ಲರಿಗೂ ಸಂತೋಷ ವಿಷಯ. ಹೆಚ್ಚಿಗೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀಲಿಕ್ಕೆ ಅವರು ಕೂಡ ಒಬ್ರು. ಇನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಮ್ಮ ಮಡ್ಡಿಕೆರೆ ಗೋಪಾಲ್ ಅವರು ನಮ್ಮ ಗೋಪಾಲರಾಗಿ ಎಲ್ಲರ ಜೊತೆಗೆ ಅತ್ಯಂತ ಸಜ್ಜನ ಸಂಭಾವಿತರು. ತಾಳ್ಮೆಯಿಂದ ದಿವಸಕ್ಕೆ 4-6 ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥವ್ರು. ಇನ್ನು ಸಿನಿಮಾ ಕ್ಷೇತ್ರದ ವೆಂಕಟೇಶ್ ಅವರು ಎಲ್ಲರೂ ಜೊತೆಗೆ ಹೊಂದಿಕೊಳ್ಳುವಂತಹ ಮನೋಭಾವದ ಅವರು. ಇವರು ಸಿನಿಮಾದಲ್ಲಿ ಇಷ್ಟು ದೊಡ್ಡ ದಿಗ್ಗಜರೇ ಅನ್ನೋ ಹಾಗಿರ್ತಾರೆ. ಹಾಗೆ ನಮ್ಮ ದೇಚಿಯವರು ಒಂದು ಸಂಸ್ಥೆಯ ಪ್ರಾಂಶುಪಾಲರಾಗಿ ಎಲ್ಲರಿಗೂ ಯಾವಾಗಲೂ ಸವಿಯನ್ನೇ ಹಂಚಿಸುತ್ತಾ ವಚನದ ವಿವೇಚನೆಯನ್ನು ಮಾಡುವಂಥವರು. ಹಾಗೆಯೇ ನಮ್ಮ ಈ ಹಿಮಾಲಯ ಫೌಂಡೇಶನ್ನಿನ ಅನಂತ ಅವರು, ನಾಗೇಂದ್ರ ಬಾಬು ಅವರು, ಎಲ್ಲಕ್ಕಿಂತ ಹೆಚ್ಚಾಗಿ ಹೆಳವನ ಹುಂಡಿ ಇವರು ನಮ್ಮ ಸಿದ್ದಪ್ಪನವರು ಇವತ್ತು ರಾಜ್ಕುಮಾರ್ ಅವರ ಬಗ್ಗೆ ತೋರಿಸಿದಂತಹ ಅಭಿಮಾನ, ಅವರ ವಿಶೇಷವಾದಂತಹ ವಿಚಾರಗಳೆಲ್ಲ ಎಲ್ಲರಿಗೂ ಅತ್ಯಂತ ಮಾರ್ಗದರ್ಶಿಯಾಗಿತ್ತು. ನಾನು ಅವಾಗ ಅನ್ಕೊಂಡೆ, ಚಾಮರಾಜನಗರಕ್ಕೆ ರಾಜ್ಕುಮಾರ್ ಹೆಸರಿಡೋದಾದ್ರೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ನಾಲ್ವಡಿಯವರ ಹೆಸರು ಯಾಕಿಡಬಾರ್ದು? ಅವರು ಪೂರ್ತಿಯಾಗಿ ಈ ಒಂದು ಅಭಿವೃದ್ಧಿಯನ್ನ ಇಡೀ ಮೈಸೂರು ರಾಜ್ಯದನ್ನ ಮಾಡಿರೋದ್ರಿಂದ, ನಾಲ್ವಡಿಯವರು ಅವರ ತಾಯಿಯಾದ ಕೆಂಪಮ್ಮಣ್ಣಿ ಅವರು ಮಾಡಿರೋದ್ರಿಂದ ಖಂಡಿತವಾಗಿ ಮೈಸೂರು ವಿಶ್ವವಿದ್ಯಾಲಯಕ್ಕೂ ಇಡಬಹುದಾಗಿದೆ. ಇರಲಿ, ಯಾಕೆಂದ್ರೆ ಒಬ್ಬ ವ್ಯಕ್ತಿ ಸಾರ್ವತ್ರಿಕವಾಗಿ ಬೆಳೆಯುವುದು, ಎಲ್ಲರ ಹೃದಯದಲ್ಲಿ ನೆಲೆ ನಿಲ್ಲುವಂತಹದ್ದು ಬಹಳ ವಿಶೇಷವಾದ ಸಂಗತಿ. ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರ ಹೃದಯದಲ್ಲಿ ಹೃದಯೇಶ್ವರನ ಸ್ಥಾನ ತಗೊಂಡ್ಬಿಟ್ಟಿದ್ದಾರೆ ಕರ್ನಾಟಕದವ್ರಲ್ಲೆಲ್ಲ. ಅವರಿಗೆ ಬೇರೆ ಸಮಾಧಿಗಳ ಅಥವಾ ಹೆಸರಿನ ಅಗತ್ಯ ಅವರಿಗಿಲ್ಲ. ಯಾಕೆಂದ್ರೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ರಾಜಕುಮಾರ್ ಅವರು 2019 ಏಪ್ರಿಲ್ 24ರಂದು ಜನಿಸಿದಂಥವರು. 2006ರಲ್ಲಿ 1929 ಏಪ್ರಿಲ್ 24ರಂದು ಜನಿಸಿದ ಅವರು 2006 ಏಪ್ರಿಲ್ 12ರಂದು ದೈವಾಧೀನರಾಗ್ತಾರೆ. ಅವರು ಬದುಕಿರುವಷ್ಟು ಕಾಲವೂ ಜನಮಾನಸದಲ್ಲಿ ದೇವಪುತ್ರನಾಗಿ ಪರಕಾಯ ಪ್ರವೇಶವನ್ನ ಪಾತ್ರಗಳಲ್ಲಿ ಮಾಡ್ತಾ ಅವರೇ ದೈವಿಕವಾಗಿ, ಆಧ್ಯಾತ್ಮಿಕ ಗುರುವಾಗಿ, ರಾಜರ್ಷಿಯಾಗಿ, ಸತ್ಯ ಹರಿಶ್ಚಂದ್ರನಾಗಿ, ಮಯೂರನಾಗಿ, ರಣಧೀರ ಕಂಠರನಾಗಿ, ಅಥವಾ ದಾರಿ ತಪ್ಪದವನಾಗಿ, ಏನೇನೆಲ್ಲ ಪಾತ್ರಗಳಿದೆ, ಅಥವಾ ಜೇಮ್ಸ್ ಬಾಂಡ್ ಆಗಿ ಎಲ್ಲ ಕಾರ್ಯನಿರ್ವಹಿಸಿ ನಾನೊಬ್ಬ ವ್ಯಕ್ತಿಯಲ್ಲ ಶಕ್ತಿ ಅಂತ ನಿರೂಪಿಸ್ತಾ 200ಕ್ಕಿಂತ ಹೆಚ್ಚಿನದನ್ನ ಮಾಡಿ ಜನರಲ್ಲಿ ಹೆಸರು ಮಾಡಿದ್ದಾರೆ. ನಾನು ಕೇಳಿದೆ ನಾಗೇಂದ್ರ ಬಾಬು, ಏನಪ್ಪ ರಾಜ್ಕುಮಾರ್ ಪ್ರಶಸ್ತಿಗೆ ನನಗೆ ಎಲ್ಲಿಯ ಸಂಬಂಧ, ಎಲ್ಲಿಯ ಮಾಮರ, ಎಲ್ಲಿಯ ಕೋಗಿಲೆ, ಎತ್ತಿಂದೆತ್ತಣ ಸಂಬಂಧವಯ್ಯ ಅಂತ. ಆಮೇಲೆ ಅನ್ಕೊಂಡೆ, ಏನು ವಿದ್ವತ್ತು ಅಂದ್ರೆ ಏನು? ಅಸಾಧಾರಣವಾದಂತಹ ಪ್ರತಿಭೆ, ಅಸ್ಖಲಿತವಾದ ಸ್ಮರಣೆ, ಜಾತ ಜನ್ಮವಾಗಿ ಬಂದಂತಹ ಬುದ್ಧಿಶಕ್ತಿ, ಇವೆಲ್ಲದರ ಸಾಂಗತ್ಯ ಇರಬೇಕು. ಹಾಗಾಗಿಯೇ ಇವರಿಗೆ ಪುಟ್ಟಸ್ವಾಮಯ್ಯನವರ ನಾಟಕದ ಗೀಳಿದ್ದು ರಾಜಕುಮಾರರಲ್ಲಿಯೂ ಅವಿರತವಾಗಿ ಬಂದಿದ್ದರಿಂದ ಅವರೊಬ್ಬ ಸುಪ್ರಸಿದ್ಧ ತಾರೆಯಾಗಕ್ಕೆ ಸಾಧ್ಯವಾಯಿತು. ಅವರ ಸಂಭಾಷಣೆಗಳು ನೇರವಾಗಿ ಹೃದಯಕ್ಕೆ ಮುಟ್ತಾ ಇತ್ತು. ಅವರು ಎಷ್ಟು ಚೆನ್ನಾಗಿ ಸಂಸ್ಕೃತವನ್ನು ಕೂಡ ಅವ್ರ ಶ್ಲೋಕವನ್ನು ಹೇಳ್ತಾ ಇದ್ರು. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸ್. ಶ್ಯಾಮಲಾ ದಂಡಕವನ್ನು ಕೇಳ್ತಾ ಇದ್ರೆ ಇವರು ರಾಜ್ಕುಮಾರ ಅನ್ನೋ ಹಾಗೆ ಅವರ ನಾದಮಯದಲ್ಲಿ ಅವರ ಸ್ವರದ ಭಿತ್ತಿಯನ್ನ ವಿಸ್ತಾರವನ್ನ ಮಾಡಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ವ್ಯಕ್ತಿ ಸಕಲ ಕಲಾ ವಲ್ಲಭನಾಗಿ ಮೆರೆಯುವಂತಹದ್ದು ಬಹಳ ವಿಶಿಷ್ಟವಾದ ವಿಷಯ. ಆದ್ರಿಂದ ಅಂತಹ ರಾಜ್ಕುಮಾರ್ ಮತ್ತೆ ಅಷ್ಟೇ ಅಲ್ಲ ನೋಡಿ, ಅವರ ಕುಲದಲ್ಲಿಯೂ ಬೆಳೆದು ಬಂದಿದೆ. ಪುನೀತ್ ಕೂಡ ರಾಜ್ಕುಮಾರ್ನ ಮೀರಿಸೋ ಹಾಗೆ ತ್ಯಾಗದಿಂದ, ಅವರ ಹೃದಯ ವೈಶಾಲ್ಯದಿಂದ, ಅವರು ಏರಿದ ಎತ್ತರದಿಂದ ಅವರು ಮೀರಿಸೋ ಹಾಗೆ ಬೆಳೆದರು. ಒಂದು ಮನೆತನದಲ್ಲಿ ಇದ್ದಂತಹ ವಿನಯ, ಸೌಹಾರ್ದ, ಸಜ್ಜನತೆ, ಸಾಂಘಿಕ ಗುಣ ಎಲ್ಲವೂ ಮಕ್ಕಳಲ್ಲಿಯೂ ಬಂದಿರೋದು ಕೂಡ ರಾಜ್ಕುಮಾರ್ ಅವರ ಕುಟುಂಬದ ವಿಶೇಷ ಅಂತ ಹೇಳ್ಕೊಳ್ತೀನಿ. ಇದು 2006ರಲ್ಲಿ ನನ್ನ ಕಾವ್ಯವಲ್ಲರಿ ಅನ್ನೋ ಪುಸ್ತಕ ಅಮೆರಿಕ ಕನ್ನಡ ಇದರಲ್ಲಿ ಬಿಡುಗಡೆ ಆಯಿತು. 2006ರಲ್ಲಿ ರಾಜ್ಕುಮಾರ್ ಅವರಿಗೆ ಸಾರ್ಥಕ ಸುವರ್ಣ ಅಂತ ಒಂದು ಬಿರುದು ಕೊಟ್ಟಿದ್ರು. ಆ ಸಮಯದಲ್ಲಿ ಬರೆದಂತಹ ಒಂದು ಕವನ ಇದೆ, ಅದು ಓದಿ ನಿಲ್ಲಿಸ್ತೀನಿ. ಯಾಕೆಂದ್ರೆ ಹೆಚ್ಚೊತ್ತು ಪಾಪ ಕೇಳುವಂತಹ ಕಿವಿಗಳು ನಿಮ್ಮಲ್ಲಿ ಇರೋದಿಲ್ಲ. ಕಲಾರಂಗದಲ್ಲಿ ವರನಟ ರಾಜ್ಕುಮಾರ್ ಅವರಿಗೆ ಚಿರನಮನ ಅಂತ,
ಕಲಾರಂಗದಲ್ಲಿತ್ತು ನೀನಾದೆ ಪರಂಜ್ಯೋತಿ, ನಿನಗಿವುದು ಕೋಟ್ಯಾನುಕೋಟಿ ಜನಗಳ ಪ್ರೀತಿ. ಭೋಗದಲ್ಲಿದ್ದು ಯೋಗಿಯಾಗಿ ನೀ ತೋರಿದೆ ವಿಶಿಷ್ಟ ರೀತಿ. ಜಾತಿ ವರ್ಗ ಲಿಂಗ ಭೇದ ಮರೆತು ಪ್ರೀತಿಸುವುದೇ ಪ್ರತೀತಿ. ಅಭಿಮಾನಿ ದೇವರುಗಳ ಅನವರತ ಸ್ಮರಿಸುತ್ತಾ ವಿನಯಪೂರ್ವಕವಾಗಿ ನನ್ನಭ್ಯುದಯಕ್ಕೆ ನೀವೇ ಕಾರಣ ಎನ್ನುತ್ತಾ ನಡೆ ನುಡಿಯಲ್ಲಿ ಸದಾ ಸಾತ್ವಿಕತೆಯ ಪ್ರತಿಬಿಂಬಿಸುತ್ತಾ ಸರ್ವರಿಗೂ ಸದಾಕಾಲ ಪ್ರೀತಿ ವಿಶ್ವಾಸವ ಹಂಚುತ್ತಾ ಬೇಡರ ಕಣ್ಣಪ್ಪನಿಂದ ಧ್ರುವತಾರೆಯಾಗಿ ಮೆರೆದು ಸಂಪತ್ತಿಗೆ ಸವಾಲು ಹಾಕಿ ಕೃಷ್ಣದೇವರಾಯನಾಗಿ ಬೀಗುತ್ತಾ ತಾಯಿಯೇ ದೇವರು ಎನ್ನುತ್ತಾ ಜಗಮೆಚ್ಚಿದ ಮಗನಾಗಿ ಬೆಂಗಳೂರು ಮೇಲ್ನಲ್ಲಿ ಪಯಣಿಸುತ್ತಾ ಬಡವರ ಬಂಧುವಾಗಿ ನಾನಿನ್ನ ಮರೆಯಲಾರೆ ಎನ್ನುತ್ತಾ ಶಂಕರನಿಗೆ ಗುರುವಾಗಿ ಬೀದಿ ಬಸವನಾಗಿ ಮೇಯರ್ ಮುತ್ತಣ್ಣನಾಗಿ ಒಮ್ಮೆ ತ್ರಿಮೂರ್ತಿಯಾಗಿ ಮಗದೊಮ್ಮೆ ದಾರಿ ತಪ್ಪಿದ ಮಗನಾಗಿ ಭಲೆ ಗಂಡೆನಿಸಿ ಅನುಗ್ರಹ ತೋರುವ ಶ್ರೀನಿವಾಸನಾಗಿ ಗುರು ರಾಘವೇಂದ್ರರಾಗಿ ಭಕ್ತ ಕನಕನಾಗಿ ಪ್ರೇಮದ ಕಾಣಿಕೆಯ ನೀಡಿ ಮಗದೊಮ್ಮೆ ಹಿರಣ್ಯಕಶಿಪುವಾಗಿ ಕೃಷ್ಣನೇ ಅರ್ಜುನ ಬಭ್ರುವಾಹನನಾಗಿ ಒಮ್ಮೆ ಕಳ್ಳನಾಗಿ ಮರುಗಳಿಗೆಯೇ ಸಿಐಡಿಯಾಗಿ ಮರೆಗುಳಿ ಪ್ರೊಫೆಸರ್ ಆಗಿ ಜೀವನದ ಉಯ್ಯಾಲೆಯ ತೂಗುತ್ತಾ ಡೈಮಂಡ್ ರಾಕೆಟ್ ಅರೆಸುತ್ತಾ ನನ್ನನ್ನೀ ಗೆಲ್ಲಲಾರೆ ಎನ್ನುತ್ತಾ ಭಾಗ್ಯದ ಲಕ್ಷ್ಮಿಯೆಡೆ ಸಾಗುತ್ತಾ ಚಲಿಸುವ ಮೋಡಗಳೊಂದಿಗೆ ಸಾಗಿ ಗಂಧದ ಗುಡಿಯಲ್ಲಿ ಒಡಹುಟ್ಟಿದವರಾಗಿ ಕಸ್ತೂರಿ ನಿವಾಸದಲ್ಲಿ ಬಂಗಾರದ ಮನುಷ್ಯನಾಗಿ ನಿಂದರು ಜೀವನ ಚೈತ್ರದಲ್ಲಿ ಆಕಸ್ಮಿಕವಲ್ಲದೆ ದೃಢತೆಯಲ್ಲಿ ಕುಂಬಾರನಾಗಿ ಸಾಗಿದ್ದು ಕಲಾ ಜೀವನದ ಮೇರುವಿನತ್ತ 200ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಾಯಕ ನಟನಾಗಿ ಕಂಗೊಳಿಸಿ ಕಲಾ ಕಂಠೀರವನಾಗಿ ರಸಿಕರ ರಾಜನಾಗಿ ಚಿತ್ರದಿಂದ ಚಿತ್ರಕ್ಕೆ ತ್ರಿವಿಕ್ರಮನಾಗಿ ದೇಶದಾದ್ಯಂತ ಮನೆ ಮಾತಾದರು ತಮ್ಮ ಜನಪ್ರಿಯತೆಯಿಂದಾಗಿ ಒಮ್ಮೆಯೂ ಯಾರೊಂದಿಗೂ ಅಹಂಕಾರ ತೋರಲಿಲ್ಲ ಅಧಿಕಾರದಿಂದ ಬೀಗಿ ಶಿವಣ್ಣ ರಾಘವ ಪುನೀತ ಲಕ್ಷ್ಮಿ ಪೂರ್ಣಿಮೆಯರಿಗೆ ಪ್ರಿಯ ತಂದೆಯಾಗಿ ಪಾರ್ವತಮ್ಮನಿಗೆ ಒಲಿದು ಬಂದ ಭಾಗ್ಯ ದೇವತೆಯಾಗಿ ವಿಕೃತ ಅಟ್ಟಹಾಸಗೈದ ವೀರಪ್ಪನಿಂದ ಬಂಧಿಸಲ್ಪಟ್ಟವರಾಗಿ ಸ್ಥಿತಪ್ರಜ್ಞರಾಗಿ ಮರಳಿ ಬಂದರು ಜನರ ಶುಭ ಹಾರೈಕೆಯಿಂದಾಗಿ ಪ್ರತಿಯೊಂದು ನಡೆನುಡಿಯನ್ನೂ ಇಟ್ಟರು ತೂಗಿ ನಿಂದಿಕರು ಸಾರ್ಥಕ ಜೀವನದಿ ಪೂರ್ಣವಾಗಿ ಅನುದಿನವೂ ನಿಷ್ಠೆಯಿಂದಲೇ ಕರ್ತವ್ಯ ಮಾಡುತ್ತಾ ಕರ್ಮಯೋಗಿಯಾಗಿ ಜನಮಾನಸದಲ್ಲಿ ನಿಂದರು ಉದಾತ್ತ ಮಾನವರಾಗಿ ಒಮ್ಮೆ ನಟ ಸಾರ್ವಭೌಮ ಮತ್ತೊಮ್ಮೆ ಡಾಕ್ಟರೇಟ್ ಮಗದೊಮ್ಮೆ ದಾದಾ ಫಾಲ್ಕೆ ದೊರೆಯಿತು ಪ್ರತಿಷ್ಠಿತ ಕನ್ನಡ ರತ್ನ ಹೀಗೆ ಕಲಾ ತಪಸ್ವಿಗೆ ಹೊಳೆ ಹರಿಯಿತು ಸಾಲಾಗಿ ಸನ್ಮಾನ ಪತ್ರ ಇದೀಗ ನಮ್ಮ ರಾಜಣ್ಣನಿಗೆ ನಾಡೋಜ ಪಂಪ ಪ್ರಶಸ್ತಿಗಳೂ ಪ್ರಾಪ್ತ ಅರಸಿ ಬಂದವು ಸಹಸ್ರಾರು ಪದಕ ಪ್ರಶಸ್ತಿಗಳು ಕನ್ನಡಮ್ಮನ ಪುತ್ರನಿಗರ್ಪಿಸಿ ಧನ್ಯವಾಗಲು ಕೋಟ್ಯಂತರ ರೂಪಾಯಿ ಹರಿದು ಬಂದಿತ್ತು ತಾನಾಗಿಯೇ ಅರ್ಪಿಸಲು ಸ್ವೀಕರಿಸಿದರು ಶ್ರೀಮಂತಿಕೆಯ ಅಧಿಕಾರವ ಪದ್ಮಪತ್ರದ ಜಲಬಿಂದುವಿನ ಉಪಾಧಿಯಲ್ಲಿ ಕನ್ನಡಮ್ಮನಿಗೆ ಅರ್ಪಿಸಿ ಕೃತಕೃತ್ಯರಾದರು ಆದರ್ಶ ಮಾನವನಾಗಿಯೇ ಕನ್ನಡವೇ ನನ್ನ ನೆಲ ಕನ್ನಡವೇ ನನ್ನ ಜಲ ಕನ್ನಡವೇ ನನ್ನ ಬಲ ಕನ್ನಡವೇ ನಾನೆಲ್ಲ ಎನ್ನುತ್ತಾ ಪರಿಪೂರ್ಣವಾಗಿ ಅಭಿನಯಿಸುತ್ತಾ ಮುತ್ತುರಾಜರು ಅನಭಿಷಿಕ್ತ ರಾಜಕುಮಾರರಾಗಿ ಮೆರೆದರಿಲ್ಲಿ ಚಿತ್ರರಂಗ ಸವೆಸಿದರು ಸಾರ್ಥಕ ಅರ್ಧಶತಕ ರಂಗಭೂಮಿಯಲ್ಲಿಯೂ ಮೊದಲು ತೋರಿದ್ದರು ಪರಿಪಾಕ ಹೃದಯವಂತಿಕೆಯರ ರಸಿಕ ರಾಜನಿಗೆ ನಿಜಕ್ಕೂ ಇದು ನಾಕ ವಿಜೃಂಭಿಸಿದರು ಮತ್ತೆ ಆಗಿ ದಿವ್ಯ ಗಾಯಕ ಸರಕಾರದಿಂದ ದೊರೆಯಿತು ಸಾರ್ಥಕ ಸುವರ್ಣ ನಟ ಸಾರ್ವಭೌಮನಿಗೆ ದೊರೆತ ಸನ್ಮಾನವಾದರೂ ವೈಭವ ಪೂರ್ಣ ಕಲೆಯಲ್ಲಿಯೂ ಸಾರ್ಥಕ್ಯ ತೋರಿ ಮಾಡಿದರು ಅಣ್ಣ ಅವರು ಜೀವನವ ಅರ್ಥಪೂರ್ಣ ಮಾನವ ಬರಲು ಆಗಬಹುದು ಆದಾಗ ಪರಿಪೂರ್ಣ ಹೀಗೆ ಇಂತಹ ರಾಜ್ಕುಮಾರ್ ನಮ್ಮ ಜೊತೆಗಿದ್ರು ಅವರ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡ ನೀವೆಲ್ಲರೂ ಅದು ಸಂಗೀತ ಕ್ಷೇತ್ರಕ್ಕಿರ್ಬೋದು ಸಮಾಜ ಕ್ಷೇತ್ರಕ್ಕಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೊಟ್ಟಿರುವಂತಹದ್ದು ರಾಜ್ಕುಮಾರ್ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಿದ್ದರಿಂದ ಅವರ ಪ್ರಶಸ್ತಿಯನ್ನು ಸ್ವೀಕರಿಸುವುದು ನಿಜಕ್ಕೂ ಒಂದು ವಿಶೇಷ ಅಂತ ಅನ್ಕೊಳ್ತೀನಿ ಅಂಥವರನ್ನ ಇವತ್ತು ಜ್ಞಾಪಿಸ್ಕೊಳ್ಳುವಂಥದ್ದು ಅವರ ಜೊತೆಯಲ್ಲಿ ನಾವು ಅವರನ್ನ ನೀವು ಹೇಳಿದ ಹಾಗೆ ನಟ ಅಂದ್ರೆ ರಾಜ್ಕುಮಾರ್ ಒಬ್ಬರೇ ನಮ್ಗೆ ಗೊತ್ತಿತ್ತು ಹಾಗಾಗಿ ವಿದೇಶದಲ್ಲಿಯೂ ನ್ಯೂಯಾರ್ಕ್ ಟೈಮ್ಸ್ ಕೂಡ ಇಂತಹ ಇವನು ಅನೇಕ ಪ್ರಸಿದ್ಧ ನಟರಲ್ಲಿ ಒಬ್ಬ ಅಂತ ಗುರುತಿಸಿದ್ರು ಅವರಿಗೆ ಏನಂತ ಕೆಂಟಕಿ ಕರ್ನಲ್ ಅನ್ನುವಂತಹ ಒಂದು ಪದವಿಯನ್ನು ಕೂಡ ಕೊಟ್ಟಿದ್ರು ಇದು ರಾಜ್ಕುಮಾರ ವಿಶೇಷ ಒಬ್ಬ ಸಾಧಾರಣ 4ನೇ ಕ್ಲಾಸ್ ಓದಿದ ಒಬ್ಬ ಸಿಂಗನಲ್ಲೂರಿನ ಹುಡುಗ ವಿಶ್ವದಾದ್ಯಂತ ಮನೆ ಮಾತಾಗಿರುವಂತಹದ್ದು ನಮ್ಮ ಕನ್ನಡಿಗರೆಲ್ಲ ಸೌಭಾಗ್ಯ ಇಂತಹ ಒಂದು ಇದರಲ್ಲಿ ಪ್ರಶಸ್ತಿ ಪಡೆದವರಿಗೆಲ್ಲ ಹಾಗೆಯೇ ಜವಾಬ್ದಾರಿಯು ಹೆಚ್ಚುತ್ತದೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂತಹ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಇದನ್ನ ಪ್ರಶಸ್ತಿ ಪ್ರದಾನ ಮಾಡಿದ 3 ಸಂಸ್ಥೆಗಳಿಗೆ ನಾವೆಲ್ಲ ಕೃತಕೃತ್ಯರಾಗಿದ್ದೇವೆ ನಮಸ್ಕಾರ ಪ್ರಶಸ್ತಿ ವಿಜೇತರ ಪರವಾಗಿ ಮಾತಾಡಿ
ಕಾವ್ಯದ ಮೂಲಕ ನಮ್ಮ ಗಮನ ಸೆಳೆದ ಡಾಕ್ಟರ್ ಕೆ ಲೀಲಾ ಪ್ರಕಾಶ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ